3ರಿಂದ 4 ವರ್ಷದ ಗಿಡ ನೋಡಿ ಎಲ್ಲ ಕಡೆ ಫಲವನ್ನ ಹೊತ್ತು ಕಂಗೊಳಿಸ್ತಾ ಇದೆ. 5 10 ಕಾಯಿಗಳು ಮಿನಿಮಮ್ ಇದೆ ಈ ಒಂದು ಚಿಕ್ಕ ಗಿಡದಲ್ಲೇ. ಮಲ್ಲಿಕ ಇದೆ, ಮಲ್ಗೋವಾ ಇದೆ, ತೋತಾಪುರಿ ಇದೆ, ಆಮೇಲೆ ದಸರಿ ಇದೆ, ಕೇಸರಿ ಇದೆ, ಬಾದಾಮ್ ಇದೆ, ನೀಲಮ್ ಇದೆ. ಹಲೋ ಹಾಯ್ ನಮಸ್ಕಾರ. ನೋಡಿ ಹಿಂದ್ಗಡೆ ಎಷ್ಟೊಂದು ಮಾವಿನಕಾಯಿಗಳು, ಎಷ್ಟೋ ಮಂದಿಗೆ ಇನ್ಕ್ಲೂಡಿಂಗ್ ನಾನು ಕೂಡ. ಗಿಡ ನೆಟ್ಟ ತಕ್ಷಣ ನಮಗೆ ಕಾಯಿಗಳು ಬರಬೇಕು, 1 ವರ್ಷದಲ್ಲಿ ಅಥವಾ 2 ವರ್ಷದಲ್ಲಿ ನಾವು ಫಲ ತಿನ್ಬೇಕು ಅಂತ ತುಂಬಾ ಆಸೆ ಇರುತ್ತೆ. ಆದ್ರೆ ಇಲ್ಲಿ ಸಮಸ್ಯೆ ಏನಾಗುತ್ತೆ ಅಂದ್ರೆ ನಾವು ಚಿಕ್ಕ ಗಿಡವನ್ನು ತರ್ತೀವಿ, 1 ಅಥವಾ 2 ವರ್ಷದ ಗ್ರಾಫ್ಟ್ ಮಾಡಿರೋ ಗಿಡ. ಅದು ನೆಟ್ಟು 4 5 6 ವರ್ಷ ವೇಟ್ ಮಾಡ್ತೀವಿ, 1 ಕಾಯಿ ಬರುತ್ತೆ, 2 ಕಾಯಿ ಬರುತ್ತೆ, ಎಷ್ಟೋ ಸಲ ಗಿಡ ಸತ್ತೋಗೋ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಪ್ರಾಬ್ಲಮ್ಗೆ ಅಂತಾನೆ ನಾವು ತುಂಬಾ ಒಂದು ಸ್ಟ್ರಾಂಗ್ ಆಗಿರುವಂತಹ, ಕನಿಷ್ಠ 4 ವರ್ಷ ಆಗಿರುವಂತಹ, ನೆಟ್ಟ ತಕ್ಷಣ ಕಾಯಿ ಬರುವಂತಹ, ಬರೋ ವರ್ಷದಲ್ಲಿ ಅದು ಕಾಯಿ ಬರಬೇಕು ಅಷ್ಟೊಂದು ಹರಡ್ಕೊಂಡಿರುವಂತಹ ಗಿಡವನ್ನು ನಾವು ಇವಾಗ ಬೆಂಗಳೂರಿನಲ್ಲಿ ನಾವು ಸ್ಪೆಷಲ್ ಆಗಿ ಕೊಡ್ತಾ ಇದ್ದೀವಿ ಜನಗಳಿಗೆ. 1 ಗಿಡದಿಂದ ಸ್ಟಾರ್ಟ್ ಆಗಿ ಎಷ್ಟು ಗಿಡವನ್ನು ಕೂಡ ನೀವು ಆಕ್ಚುಲಿ ಅಲ್ಲಿ ತೆಗೆದುಕೊಂಡು ಹೋಗ್ಬೋದು. ನಮ್ಮ ಮೇನ್ ಉದ್ದೇಶ ಏನು ಅಂತಂದ್ರೆ ನೆಟ್ಟ ತಕ್ಷಣ ಕಾಯಿ ಬರಬೇಕು, ನೆಟ್ಟವರೇ ಅದರ ಫಲವನ್ನು ತಿನ್ನುವ ಹಾಗೆ ಆಗಬೇಕು. ಆ ಒಂದು ಉದ್ದೇಶದಿಂದ ಈ ಒಂದು ಗಿಡವನ್ನು ನಾವು ಇವಾಗ ಸಪ್ಲೈ ಮಾಡ್ತಾ ಇರುವಂಥದ್ದು. ಹಾಗಾದ್ರೆ ಆ 4 ವರ್ಷದ ಗಿಡ ಹೇಗಿರುತ್ತೆ ಅನ್ನೋದು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಈ ವರ್ಷದ ಎಲ್ಲ ಜಾಗದಲ್ಲೂ ಕೂಡ ಬಂಪರ್ ಮಳೆ ಬಂದಿರುವಂಥದ್ದು. ಅದೇ ರೀತಿ ಒಂದು 3ರಿಂದ 4 ವರ್ಷದ ಗಿಡ ನೋಡಿ ಎಲ್ಲ ಕಡೆ ಫಲವನ್ನು ಹೊತ್ತು ಕಂಗೊಳಿಸ್ತಾ ಇದೆ. ಇವೆಲ್ಲ ಆಲ್ರೆಡಿ ಸೆಟ್ ಆಗಿದೆ. ಇನ್ನೇನು ಭೂಮಿಗೆ ಹೋದ್ರೆ ಬೇರುಗಳು ಕೂಡ ಅಗಲವಾಗಿ ಸೇರ್ಕೊಂಡು ಬರೋ ವರ್ಷಕ್ಕೆ ಫಲ ಕೊಡುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಎಷ್ಟು ಸ್ಟ್ರಾಂಗ್ ಆಗಿರುವಂಥ ಗಿಡ. ಇದೆಲ್ಲ ಗ್ರೋ ಬ್ಯಾಗ್ ಅಲ್ಲಿ ಇದೆಲ್ಲ. ಹೌದು, ಆಸ್ ಆಫ್ ನಾವು ಇದು ಒಂದು 50 kg ಗ್ರೋ ಬ್ಯಾಗ್. ಇದು ನೋಡಿ ತೋತಾಪುರಿ ಯಾವ ರೀತಿ ಕಲರ್ಫುಲ್ ಆಗಿ 5 10 ಕಾಯಿಗಳು ಮಿನಿಮಮ್ ಇದೆ ಈ ಒಂದು ಚಿಕ್ಕ ಗಿಡದಲ್ಲೇ. ಎಲ್ಲ 4 ವರ್ಷದ ಗಿಡಗಳು ನೋಡಿ. ಈಗ ಪರ್ಫೆಕ್ಟ್ ಟೈಮ್ ಇವಾಗ ಹಾಕೋದಕ್ಕೆ. ಮಳೆ ಜಸ್ಟ್ ಸ್ಟಾರ್ಟ್ ಆಗಿದೆ. ಆಕ್ಚುಲಿ ನಾವು ಡಿಲೇ ಮಾಡ್ದಂಗೆ ಅದು ಬೇರು ಹೋಗಿ ಸೆಟ್ ಆಗಕ್ಕೆ ಟೈಮ್ ತಗೊಳುತ್ತೆ. ಮಳೆ ಬೀಳ್ತಾ ಇದ್ದಂಗೆ ಅದನ್ನ ನೆಟ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಟೈಮಿಂಗ್ ಕರೆಕ್ಟ್ ಆಗಿರುತ್ತೆ ಅಂತ ಅನ್ಕೋತೀನಿ ನಾನು. ನೋಡಿ ಇದೆಲ್ಲ ಬರೀ ಬ್ಯಾಗ್ ಅಲ್ಲೇ ಎಷ್ಟೊಂದು ಬೆಳೆಸಿದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಗಿಡಗಳು. ಮತ್ತೆ ಗ್ರಾಫ್ಟಿಂಗ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ ನೋಡಿ. ಇಲ್ಲಿ ಎಲ್ಲಿ ಪ್ಯಾಚ್ ಆಗಿದೆ ಅನ್ನೋದೇ ಗೊತ್ತಾಗಲ್ಲ, ಇಷ್ಟು ಸೆಟ್ ಆಗಿ ಅದು ಗ್ರೋತ್ ಆಗಿರುವಂಥದ್ದು. 4 ವರ್ಷ ಅಂದ್ರೆ ಇದೇ ತರ ನೀವು ನೆಲದಲ್ಲಿ ನೆಟ್ಟರು ಕೂಡ ಆಗಿರುವಂಥದ್ದು. ಇಲ್ಲಿ ನೋಡಿ ನಾಟಿಯಿಂದ ಪ್ರಾರಂಭವಾಗಿ ಇವೆಲ್ಲ ಆಕ್ಚುಲಿ ಕಾಡಿನ ಅಂಚಿನಲ್ಲಿ ನೆಡುವಂಥದ್ದು. ಮುಂದೆ ಗ್ರಾಫ್ಟಿಂಗ್ ಕೂಡ ಬಳಸ್ಕೋಬಹುದು. ಇದರ ಜೊತೆಯಲ್ಲಿ ನಮ್ಮಲ್ಲಿ 4ರಿಂದ 5 ವರ್ಷದ ಗಿಡ ಅಂತಂದ್ರೆ ಮಲ್ಲಿಕ ಇದೆ, ಮಲ್ಗೋವಾ ಇದೆ, ತೋತಾಪುರಿ ಇದೆ, ಆಮೇಲೆ ದಸರಿ ಇದೆ, ಕೇಸರಿ ಇದೆ, ಬಾದಾಮ್ ಇದೆ, ನೀಲಮ್ ಇದೆ, ಆಮೇಲೆ ಬಂಗನಪಲ್ಲಿ ಅಂತ ಏನ್ ಕರಿತೀವಿ ಅಥವಾ ಬೆನೇಶ, ಅದು ಕೂಡ ಲಭ್ಯ ಇದೆ. ಇವೆಲ್ಲ ಈಗ ನೆಟ್ಟ ತಕ್ಷಣ ಕಾಯಿ ಬರುವಂತಹ 4 ವರ್ಷದ ಗಿಡಗಳು ಇಲ್ಲಿರುವಂಥದ್ದು. ಅಷ್ಟು ಕೂಡ ನಮ್ಮ ಬೆಂಗಳೂರಿನಲ್ಲೇ ಲಭ್ಯ ಇದೆ. ನೋಡಿ 4ನೇ ವರ್ಷದ ಗಿಡ ಹೇಗಿರುತ್ತೆ ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನ ಆಗಿದೆ ನೋಡಿ. ಬಟ್ರೆ ಇದನ್ನ 4 ವರ್ಷದ ಗಿಡ ಅನ್ನಂಗೆ ಅಲ್ವಾ, ಇದು 4 ವರ್ಷದ ಮರ ಅನ್ಬೋದೇನೋ ಅಲ್ಲ, ಅಷ್ಟು ದೊಡ್ಡ ಇದೆ ಗಿಡಗಳು. ನೋಡಿ 30 ಮತ್ತು 40 ವರ್ಷದ ಒಬ್ಬ ಮನುಷ್ಯ ಇಷ್ಟು ಒಂದು 6 ಫೀಟ್ ಹತ್ರ ಇದೆ ನಮ್ದು. ಹೌದು, ಮೇಲ್ಗಡೆನೂ ಕೂಡ ಆಲ್ಮೋಸ್ಟ್ ಇನ್ನೊಂದು 3 ಫೀಟ್ ಇದೆ. 9 ಫೀಟ್ ಹತ್ರ ಇರುವಂತದ್ದು 4 ವರ್ಷದ ಗಿಡ. ಇದು ನೆಟ್ ಮೇಲೆ ಕಾಯಿ ಬರಲ್ಲ ಅನ್ನೋದಕ್ಕೆ ಚಾನ್ಸ್ ಇಲ್ಲ. ಇದು ಮಲ್ಲಿಕ ವೆರೈಟಿ. ನೋಡಿ ಎಷ್ಟೊಂದು ನಮ್ಮಲ್ಲಿ ಕಲೆಕ್ಷನ್ಗಳಿದೆ. ಸಿಕ್ಕಾಪಟ್ಟೆ ಮರಗಳ ತರಾನೇ ಇದೆ ಇದು. ಗಿಡಗಳ ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ನೀರೆಲ್ಲ ಹಾಕಿ ಸಕ್ಕದಾಗಿ ಮೇಂಟೈನ್ ಆಗಿದೆ. ಮಾಡಿದ್ದೀವಿ. ಅಬ್ಬಾ, ನಮ್ಮ ಒಂದು ಫಾರ್ಮ್ ಅಲ್ಲಿ ಇಷ್ಟೊಂದು ಗಿಡಗಳು ಬರುತ್ತೆ ಅಂತ ನಾವು ಯಾವಾಗಲೂ ಅನ್ಕೊಂಡಿರ್ಲಿಲ್ಲ. ಆದ್ರೆ ಜನಗಳ ಒಂದು ರಿಕ್ವೈರ್ಮೆಂಟ್ ಅಥವಾ ನಮಗೆ ದೊಡ್ಡ ಗಿಡ ಬೇಕು ಅಂತ ಕೇಳಿದ್ರಿಂದ ಇಷ್ಟೊಂದು ತರಿಸ್ಕೊಂಡಿರುವಂಥದ್ದು. ಮತ್ತೆ ಕೆಲವೊಂದಿಗೆ ಫಾರ್ಮಿಗೆ ಗಿಡ ಬೇಕು, ತುಂಬಾ ನಂಬರ್ಗಳಿದ್ದು ಒಂದು 15-20 ಗಿಡಗಳು ಬೇಕು, ಬಟ್ ಸ್ಪಾಟಿಗೆ ಬರೋಕ್ಕಾಗಿಲ್ಲ ಅಂದ್ರೆ ಬೆಂಗಳೂರಲ್ಲಿ ನಾವು ಕಳಿಸಿಕೊಡುವಂಥ ವ್ಯವಸ್ಥೆ ಕೂಡ ಮಾಡ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನು ಮಾತ್ರ ನೀವು ಬೇರ್ ಮಾಡಬೇಕಾಗತ್ತೆ. ಹಾಗೇನೆ ಈಗ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ಯಾವ ಗಿಡ ಬೇಕು, ಈಗ ಮಲ್ಗೋವನ, ಮಲ್ಲಿಕನ, ದಸರಿನ, ತೋತಾಪುರಿನ, ನೀಲಮ್ಮ, ಯಾವ ವೆರೈಟಿ ಅನ್ನೋದನ್ನು ನೀವು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿ ನಂಬರ್ ಆಫ್ ಯೂನಿಟ್ಸನ್ನು ವಾಟ್ಸಪ್ ಮಾಡಿದ್ರೆ ಮತ್ತು ನಿಮ್ಮ ಹೆಸರು, ಲೊಕೇಶನ್ನ ನಮಗೆ ಡಾಕ್ಯುಮೆಂಟ್ ಮಾಡೋದು ಈಸಿ ಆಗುತ್ತೆ. ಯಾಕಂದರೆ ಕಾಲ್ಗಳಲ್ಲಿ ನಮಗೆ 1000 ಕಾಲ್ ಬರ್ತಾ ಇರುತ್ತೆ, ಕನ್ಫ್ಯೂಸ್ ಆಗುತ್ತೆ. ಯಾರ್ಯಾರ್ದು ಕಾಲ್ಗಳು ಯಾರ್ಯಾರಿಗೂ ಮಿಕ್ಸಪ್ ಆಗೋ ಚಾನ್ಸಸ್ ಇರುತ್ತೆ, ನೀವು ಮಿಸ್ ಔಟ್ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ವಾಟ್ಸಪ್ ಮಾಡಿ ನಿಮ್ಮ ಹೆಸರು, ಲೊಕೇಶನನ್ನು ಹಾಕಿ ನಮಗೆ ಈಸಿ ಆಗುತ್ತೆ ಟ್ರ್ಯಾಕ್ ಮಾಡೋಕ್ಕೆ, ಮತ್ತು ನಾವು ನಿಮಗೆ ವಾಪಸ್ಸು ಬರ್ತೀವಿ. ಬಿಟ್ಟರೆ ಚಿಕ್ಕ ಗಿಡಗಳು ಸಿಗುತ್ತಾ? ಚಿಕ್ಕ ಗಿಡಗಳನ್ನು ನಾವು ಸದ್ಯಕ್ಕೆ ಮಾಡ್ತಾ ಇಲ್ಲ, ಯಾಕಂದರೆ ಅದೆಲ್ಲ ಕಡೆ ಸಿಗುತ್ತೆ. ನಮ್ಮದು ಯುನಿಕ್ಕು, ಮತ್ತು ರೈತರಿಗೆ ನೆಟ್ಟ ತಕ್ಷಣ ಫಲ ಬರಬೇಕು ಅಥವಾ 1 ಅಥವಾ 2 ವರ್ಷದಲ್ಲಿ. ಆ ವೇಟಿಂಗ್ ಪೀರಿಯಡನ್ನು ರೆಡ್ಯೂಸ್ ಮಾಡಬೇಕು ಅಂತಲೇ ದೊಡ್ಡ ಗಿಡಗಳನ್ನು ಇಟ್ಟಿರೋದು. ಮಾವಿನ ಗಿಡದಲ್ಲಿ ಎಸ್ಪೆಷಲಿ 4 ವರ್ಷದ ಮೇಲಿನ ಗಿಡಗಳು ಮಾತ್ರ ಲಭ್ಯ ಇದೆ. ಮತ್ತು ಇನ್ನೊಂದು ಸರ್ ಮನೇಲಿ ಹಾಕೋಬೋದಾ ಅಂತ ಹೇಳ್ತಾರೆ. ಅದಕ್ಕೊಂದು ಬೆಸ್ಟ್ ಆಪ್ಷನ್ ನೋಡಿ. ಈ ಥರ 25 kg ಗ್ರೋ ಬ್ಯಾಗ್ ಬರುತ್ತೆ. ನಾವು ಆಗಲೇ ತೋರಿಸಿದ ಹಣ್ಣು ಬಿಟ್ಟಿರೋದೆಲ್ಲ ಗ್ರೋ ಬ್ಯಾಗ್ ಅಲ್ಲೇ ಅಷ್ಟು ಅಲ್ವಾ. ಬೇರೆ ಒಂದೇ ಒಂದು ಕೂಡ ಆಚೆ ಹೋಗಿಲ್ಲ, ಅವರ ಒಳಗಡೆ ಇರುವಂತಹ ಆಹಾರವನ್ನೇ ತೆಗೆದುಕೊಂಡು ಮಾಡಿರುವಂಥದ್ದು. ಪಾಟ್ ಇಲ್ಲದೆ ಕೂಡ ಇದನ್ನ ಬೆಳೆಸ್ಬೋದು. ಅಂದ್ರೆ ನೀವೇನಂದ್ರೆ ಇದು ಸ್ವಲ್ಪ ರೌಂಡ್ ಆಗಿರೋ ಕವರ್ಗಳು ಬರುತ್ತೆ, ಗ್ರೋ ಬ್ಯಾಗ್ ಅಂತ ಹೇಳ್ತಾರೆ. ಅದನ್ನ ಹಾಕೊಂಡು ನಿಮ್ಮ ಟೆರೆಸ್ ಅಲ್ಲಿ ಅಥವಾ ಮನೆ ಮುಂದೆ ಸ್ವಲ್ಪ ಸಣ್ಣ ಜಾಗ ಇದ್ರೂ ಕೂಡ ಹಾಕೋಬಹುದು. ಬರೀ ರೈತರೇ ಬೆಳೀತಿದ್ರು ಮುಂಚೆ, ಈಗ ಹಾಗೇನಿಲ್ಲ. ಈಗ ನಿಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದ್ರು ಅಲ್ಲೂ ಒಂದೊಂದು ಮಾವಿನ ಗಿಡ ಆರಾಮಾಗಿ ಹಾಕೋಬಹುದು. ನೀವು ಬೇರೆ ಕಡೆ ಹೋಗ್ತೀರಾ ಅಂದ್ರೂ ಶಿಫ್ಟ್ ಕೂಡ ಮಾಡ್ಕೋಬಹುದು ಆರಾಮಲ್ಲಿ. ಹೌದು, ಒಂದು ಬಾಡಿಗೆ ಮನೆಯಿಂದ ಇನ್ನೊಂದು ಬಾಡಿಗೆ ಮನೆ, ಬೆಂಗಳೂರಿಂದ ಹಳ್ಳಿಯಿಂದ ಮತ್ತೆ ಬ್ಯಾಂಗ್ಳೂರು ಸಿಟಿ, ಮೇಲಿಂದ ಕೆಳಗಡೆ, ಟೆರೇಸ್ ಇಂದ ಮಿಡ್ಲ್ ಫ್ಲೋರ್, ಎಲ್ಲ ಕಡೆ ಈಸಿಯಾಗಿ ಶಿಫ್ಟ್ ಮಾಡ್ಬೋದು. ಹೌದು, ನಾನು ಈಗಲೇ ಎಲ್ಲ ತಗೊಂಡೋಗ್ಬಿಡೋಣ ಅನಿಸ್ತಿದೆ. ನೀವು ಆದಷ್ಟು ಬೇಗ ವಾಟ್ಸಪ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ಗೆ. ಸಿಗೋಣಂತೆ ಶಾರ್ಟ್ಲಿ. ಬಾಯ್ ಬಾಯ್.